ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನೀವು, ನಾನು ಐಸ್ ಶೇಡ್ ಹಾಕ್ಕೊಂಡಿದ್ದೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಹೇಗೆ ಒಂದು ಪರ್ಫೆಕ್ಟ್ ಫೌಂಡೇಶನ್ನ ಸೆಲೆಕ್ಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾವು ಯಾವಾಗಲೂ ಫೌಂಡೇಶನ್ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ರಾಂಗ್ ಶೇಡ್ ಸೆಲೆಕ್ಟ್ ಮಾಡಿರ್ತೀವಿ, ಇಲ್ಲ ನಾವು ನಮ್ಮ ಸ್ಕಿನ್ನಿಗೆ ಸೂಟ್ ಆಗದೇ ಇರೋಂಥದ್ದು ಸೆಲೆಕ್ಟ್ ಮಾಡಿರ್ತೀವಿ. ಅದಕ್ಕೋಸ್ಕರ ನಾನಿವತ್ತು ಹೇಗೆ ಒಂದು ಪರ್ಫೆಕ್ಟ್ ಫೌಂಡೇಶನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಿದ್ರಿ, ನಾನು ಯಾವುದೇ ಮೇಕಪ್ ವಿಡಿಯೋ ಮಾಡಿದ್ರು ಅಲ್ಲಿ ಕೇಳ್ತಾ ಇದ್ದೆ ನಮ್ಮ ಶೇಡ್ ಹೇಗೆ ಸೆಲೆಕ್ಟ್ ಮಾಡೋದು, ನಮ್ಮದು ಅಂಡರ್ಟೋನ್ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಆ ವಿಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹಾಗೆಯೇ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಯಾವುದೇ ರೀತಿಯಾದ ವಿಡಿಯೋ ಮಿಸ್ ಮಾಡೋದಿಲ್ಲ. ಹಾಗೆ ವಿಡಿಯೋ ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡಿದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಗಾಯ್ಸ್, ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ಬನ್ನಿ ಇವಾಗ ನಾವು ಹೇಗೆ ಒಂದು ಪರ್ಫೆಕ್ಟ್ ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಮೊದಲು ನೀವು ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಬೇಕು. ನಿಮ್ಮದು ಸ್ಕಿನ್ ಡ್ರೈನ, ಆಯಿಲಿನ, ಇಲ್ಲ ಕಾಂಬಿನೇಷನ್ನ ಅಂತ. ಸೊ ಆವಾಗ ನಿಮಗೆ ಒಳ್ಳೆ ಪರ್ಫೆಕ್ಟ್ ಫೌಂಡೇಶನ್ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಸ್ಕಿನ್ ಟೈಪ್ ಹೇಗೆ ನಾವು ಫೈಂಡ್ ಔಟ್ ಮಾಡೋದು ಅಂತ ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಬರುತ್ತೆ, ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ. ಸೆಕೆಂಡ್ ಬಂದು ಫೌಂಡೇಶನ್ನಲ್ಲಿ 4 ಥರ ಇದೆ. ಒಂದು ಲಿಕ್ವಿಡ್ ಫೌಂಡೇಶನ್, ಮತ್ತು ಕ್ರೀಮ್ ಫೌಂಡೇಶನ್, ಪೌಡರ್ ಫೌಂಡೇಶನ್, ಹಾಗೆ ಸ್ಟಿಕ್ ಫೌಂಡೇಶನ್. ಲಿಕ್ವಿಡ್ ಫೌಂಡೇಶನ್ ಏನಿದೆ ಇದು ಆಲ್ ಸ್ಕಿನ್ ಟೈಪ್ಸ್ಗೆ ಅಂತಲೇ ಹೇಳ್ಬೋದು. ನಿಮ್ಮದು ಆಯಿಲಿ ಆಗಿರಲಿ, ಡ್ರೈ ಆಗಿರಲಿ, ಎಲ್ಲದಕ್ಕೂ ಸೂಟ್ ಆಗುತ್ತೆ ಲಿಕ್ವಿಡ್ ಫೌಂಡೇಶನ್. ಹಾಗೆಯೇ ಕ್ರೀಮ್ ಫೌಂಡೇಶನ್ ಬಂದು ಸ್ಪೆಸಿಫಿಕ್ ಆಗಿ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಸೂಟ್ ಆಗುತ್ತೆ. ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು, ಬಟ್ ಅದರಲ್ಲಿ ತುಂಬ ಕ್ರೀಮ್ ಫೌಂಡೇಶನ್ನಲ್ಲಿ ಸ್ವಲ್ಪ ಆಯಿಲಿ ಥರ ಇರೋದ್ರಿಂದ ನಿಮ್ಮ ಆಯಿಲಿ ಸ್ಕಿನ್ ಆಗಿದ್ರೆ ಇನ್ನೂ ಆಯಿಲಿ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಸೊ ಆಯಿಲಿ ಸ್ಕಿನ್ ಇರೋರು ಕ್ರೀಮ್ ಫೌಂಡೇಶನ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಥರ್ಡ್ ಒನ್ ಬಂದು ಪೌಡರ್ ಫೌಂಡೇಶನ್. ಪೌಡರ್ ಫೌಂಡೇಶನ್ ಏನಿದೆ ಇದು ಆಯಿಲಿ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಓಕೆ, ಬಟ್ ಡ್ರೈ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಅವರು ಪೌಡರ್ ಫೌಂಡೇಶನ್ನ ಯೂಸ್ ಮಾಡ್ಬೋದು. ಹೇಗೆ ಅಂದರೆ ಕಾಂಪ್ಯಾಕ್ಟ್ ಪೌಡರ್ ಥರ ನೀವು ಪೌಡರ್ ಫೌಂಡೇಶನ್ನ ಯೂಸ್ ಮಾಡ್ಬೋದು. ಫೋರ್ತ್ ಒನ್ ಬಂದು ಸ್ಟಿಕ್ ಫೌಂಡೇಶನ್. ಸ್ಟಿಕ್ ಫೌಂಡೇಶನ್ನ ನಮ್ಮ ಸೀರಿಯಲ್ಸಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಬೇಗ ಈಸಿ ಆಗುತ್ತೆ, ಮತ್ತು ಇದು ಫುಲ್ ಕವರೇಜ್ ಕೊಡುತ್ತೆ ಸ್ಟಿಕ್ ಫೌಂಡೇಶನ್ಗಳು. ಅದಕ್ಕೆ ಹೈ ಎಂಡಲ್ಲಿ ಮಾತ್ರ ಸ್ಟಿಕ್ ಫೌಂಡೇಶನ್ಸ್ ಬರ್ತಾಯಿತ್ತು, ಬಟ್ ಇವಾಗ ನಿಮಗೆ ಕಡಿಮೆ ಬೆಲೆಗೂ ಕೂಡ ಸ್ಟಿಕ್ ಫೌಂಡೇಶನ್ಸ್ ಸಿಗುತ್ತೆ. ಇಷ್ಟು ನಿಮಗೆ 4 ರೀತಿಯಾಗಿ ಫೌಂಡೇಶನ್ ಸಿಗುತ್ತೆ ಮಾರ್ಕೆಟಲ್ಲಿ. ಒಂದು ಲಿಕ್ವಿಡ್, ಕ್ರೀಮ್, ಮತ್ತು ಪೌಡರ್ ಫೌಂಡೇಶನ್ ಮತ್ತು ಸ್ಟಿಕ್ ಫೌಂಡೇಶನ್. ಇದರಲ್ಲಿ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ನೀವು ಫಸ್ಟ್ ನಿಮಗೆ ಲಿಕ್ವಿಡ್ ಫೌಂಡೇಶನ್ ಸೆಲೆಕ್ಟ್ ಮಾಡಬೇಕಾ ಇಲ್ಲ ಪೌಡರ್ ಫೌಂಡೇಶನ್ ಸೆಲೆಕ್ಟ್ ಮಾಡಬೇಕಾ ಅಂತ ನೋಡ್ಕೊಬೇಕು. ಇದು ಫಸ್ಟು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನಮ್ಮದು ಸ್ಕಿನ್ ಅಂಡರ್ಟೋನ್ ಯಾವುದು ಅಂತ ತಿಳ್ಕೊಬೇಕು. ಇದು ತಿಳ್ಕೊಳ್ಳೋದು ಕೂಡ ತುಂಬ ಈಸಿ. ಇದ್ರ ಬಗ್ಗೆ ನಂಗೆ ತುಂಬ ಕ್ವೆಶನ್ಸ್ ಬರ್ತಾಯಿತ್ತು, ಹೇಗೆ ನಮ್ಮದು ತಿಳ್ಕೊಳ್ಳೋದು ಸ್ಕಿನ್ ಅಂಡರ್ಟೋನ್ ಅಂತ. ಅದ್ರ ಬಗ್ಗೆ ಇವಾಗ ನಾನು ಹೇಳ್ತಾ ಇದ್ದೀನಿ. ನಿಮ್ಮದು ಅಂಡರ್ಟೋನ್ ಯಾವುದು ಅಂತ ತಿಳ್ಕೊಬೇಕು ಅಂದರೆ ನಿಮ್ಮದು ವೇನ್ಸಿಂದ ತಿಳ್ಕೊಬೇಕು, ಅಂದರೆ ನರ ಅಂತ ಏನು ಹೇಳ್ತೀವಿ ಅದರಿಂದ. ಸೊ ಇಲ್ಲಿ ನಿಮ್ಮದು ಲೈನು ಗ್ರೀನ್ ಕಲರ್ ಇದ್ದರೆ, ಈ ಲೈನು ಗ್ರೀನ್ ಕಲರ್ ಇದ್ದರೆ ಅದು ಎಲ್ಲೋ ಅಂಡರ್ಟೋನ್ ಅಂತ. ಸೊ ಈ ಗ್ರೀನ್ ಕಲರ್ ಬಂದರೆ ನಿಮ್ಮದು ಸ್ಕಿನ್ನು ಎಲ್ಲೋ ಅಂಡರ್ಟೋನ್ ಅಂತ, ಅಂದರೆ ವಾರ್ಮ್ ಅಂಡರ್ಟೋನ್. ಹಾಗೆಯೇ ಅದು ಇಲ್ಲ ಪರ್ಪಲ್ ಇಲ್ಲ ಬ್ಲೂ ಕಲರ್, ಅಂದರೆ ಡಾರ್ಕ್ ಬ್ಲೂ ಇಲ್ಲ ಪರ್ಪಲ್ ಅಂತಲೇ ಹೇಳ್ಬೋದು. ಆ ಥರ ಇದ್ದರೆ ನಿಮ್ಮದು ಕೂಲ್ ಅಂಡರ್ಟೋನ್ ಅಂತ, ಅಂದರೆ ಫೇರ್ ಅಂಡರ್ಟೋನ್ ಅಂತ ಹೇಳ್ಬೋದು. ಎರಡೂ ಮಿಕ್ಸ್ ಇದ್ದರೆ, ಅಂದರೆ ಬ್ಲೂ ಮತ್ತು ಗ್ರೀನ್ ಎರಡೂ ಮಿಕ್ಸ್ ಇದ್ದರೆ ನಿಮ್ಮದು ನ್ಯೂಟ್ರಲ್ ಅಂಡರ್ಟೋನ್ ಅಂತ, ಅಂದರೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನೊಂದು ಟ್ರಿಕ್ ಕೂಡ ಇದೆ ನಿಮ್ಮದು ಅಂಡರ್ಟೋನ್ ಯಾವುದು ಅಂತ ಕಂಡುಹಿಡಿಯೋಕ್ಕೆ. ನಿಮಗೆ ಜಾಸ್ತಿ ಗೋಲ್ಡ್ ಜ್ಯುವೆಲ್ರೀಸ್ ನೀವು ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸಿದ್ರೆ ನಿಮ್ಮದು ಎಲ್ಲೋ ಅಂಡರ್ಟೋನ್ ಅಥವಾ ವಾರ್ಮ್ ಅಂಡರ್ಟೋನ್ ಅಂತ ಹೇಳ್ಬೋದು. ಇಲ್ಲ ನಿಮಗೆ ಸಿಲ್ವರ್ ಜ್ಯುವೆಲ್ರೀಸ್ ತುಂಬ ಚೆನ್ನಾಗಿ ಕಾಣಿಸಿದ್ರೆ ನಿಮ್ಮದು ಕೂಲರ್ ಅಂಡರ್ಟೋನ್ ಅಂತ ಹೇಳ್ಬೋದು, ಅಂದರೆ ಪಿಂಕ್ ಅಂಡರ್ಟೋನ್ ಅಂತ. ನಿಮಗೆ 2 ಜ್ಯುವೆಲ್ರೀಸ್ ಚೆನ್ನಾಗಿ ಕಾಣಿಸಿದ್ರೆ ನ್ಯೂಟ್ರಲ್ ಅಂತ, ಅಂದರೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದ್ರ ಬೇಸಿಸ್ ಮೇಲೆ ನೀವು ನಿಮ್ಮದು ಫೌಂಡೇಶನ್ ಶೇಡ್ನ ಸೆಲೆಕ್ಟ್ ಮಾಡಬೇಕು. ಯಾಕೆಂದರೆ ಡ್ರಗ್ ಸ್ಟೋರಲ್ಲಿ ನಿಮಗೆ ಕೆಲವೊಂದು ಸರಿ ಅವರು ನಿಮಗೆ ಟೆಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ. ಆವಾಗ ನೀವು ನೇಮ್ ಮೇಲೆ ಸೆಲೆಕ್ಟ್ ಮಾಡಬೇಕಾಗತ್ತೆ ಫೌಂಡೇಶನ್ ಶೇಡ್ನ, ಮತ್ತು ಆನ್ಲೈನಲ್ಲೂ ಕೂಡ ಅಷ್ಟೇ. ಆವಾಗ ನೀವು ಇದ್ರ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಬೇಕು.
ಈ ಫೌಂಡೇಶನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಕೆಲವು ಕಡೆ ಹೋಗ್ಬಿಟ್ಟು ಫೌಂಡೇಶನ್ನ ಸೆಲೆಕ್ಟ್ ಮಾಡ್ತೀರಾ, ಆವಾಗ ನೀವು ಅಲ್ಲಿ ಸೇಲ್ ಮಾಡ್ತಿರೋರು ಏನಿರ್ತಾರೆ ಅವ್ರು ಯಾವಾಗಲೂ ನಿಮಗೆ ಇಲ್ಲಿ ಟೆಸ್ಟ್ ಮಾಡ್ತಾರೆ. ಇಲ್ಲಿ ಟೆಸ್ಟ್ ಮಾಡಿ ಯಾವತ್ತೂ ನೀವು ಫೌಂಡೇಶನ್ ಶೇಡ್ನ ಸೆಲೆಕ್ಟ್ ಮಾಡಬೇಡಿ. ಯಾಕೆಂದರೆ ನಮ್ಮ ಮುಖದ ಕಲರ್ಗೂ ಮತ್ತು ನಮ್ಮದು ಇಲ್ಲಿ ಏನಿದೆ ಸ್ಕಿನ್ ಕಲರು, ಈ ಸ್ಕಿನ್ ಕಲರ್ಗೂ ಡಿಫ್ರೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವತ್ತೂ ಇಲ್ಲಿ ಟ್ರೈ ಮಾಡಿ ನೀವು ಫೌಂಡೇಶನ್ ಶೇಡ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಫೌಂಡೇಶನ್ನು ಅಕಸ್ಮಾತ್ ನೀವು ಆನ್ಲೈನಲ್ಲಿ ತೊಗೊಬೇಕಾದ್ರೆ ಇಲ್ಲ ನೀವು ಡ್ರಗ್ ಸ್ಟೋರಲ್ಲಿ ತೊಗೊಬೇಕಾದ್ರೆ ಫೌಂಡೇಶನ್ನ ನೀವು ನೇಮ್ ಮೇಲೆ ಸೆಲೆಕ್ಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಅಂದರೆ ಉದಾಹರಣೆಗೆ ಇವಾಗ ಕೂಲ್ ಬಫ್ ಅಂತ ಇರುತ್ತೆ. ಕೂಲ್ ಬಫ್ ಅಂದರೆ ನಿಮ್ಮದು ಕೂಲ್ ಅಂಡರ್ಟೋನ್ ಅವ್ರಿಗೆ ಅಂತ, ಇಲ್ಲ ವಾಮ್ ಬೇಜ್ ಅವ್ರಂತ ಇರುತ್ತೆ. ಸೊ ಅದು ವಾಮ್ ಅಂಡರ್ಟೋನ್ ಅವ್ರಿಗೆ ಅಂತ. ಸೊ ನಾನು ಅವಾಗಲೇ ಹೇಳ್ಕೊಟ್ನಲ್ಲ, ಹಾಗೆ ನಿಮ್ಮದು ಅಂಡರ್ಟೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಶೇಡ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲ ಅಂದರೆ ನಾನಿವತ್ತು ತೋರಿಸ್ತೀನಿ ಡೈರೆಕ್ಟಾಗಿ ನಮ್ಮದು ಸ್ಕಿನ್ಗೆ ಸೂಟ್ ಆಗೋದು ಶೇಡ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ. ಸೊ ನೋಡಿ, ಈಗ ತೊಗೊಳ್ಳಿ. ನೀವು ಯಾವತ್ತೂ ಇಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಇಲ್ಲಿ ಮಾಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಹಾಕಿ. ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಹಾಕಿದಾಗ ಅದು ಫುಲ್ ನಿಮಗೆ ಕಾಣಿಸುತ್ತೆ, ಅಂದರೆ ಆಲ್ಮೋಸ್ಟ್ ಸೇಮ್ ಕಾಣಿಸಿದ್ರೆ ನಿಮಗೆ ನಿಮ್ಮ ಮುಖಕ್ಕೆ ಅದು ನಿಮ್ಮ ಪರ್ಫೆಕ್ಟ್ ಶೇಡ್ ಅಂತ. ನಾನಿವಾಗ ತೋರಿಸ್ತೀನಿ ಹೇಗೆ ಸೆಲೆಕ್ಟ್ ಮಾಡೋದು ಅಂತ. ನಾನಿವತ್ತು NYB ಸ್ಟಿಕ್ಕಿಂದ ತೋರಿಸ್ತಾ ಇದ್ದೀನಿ ಹೇಗೆ ಸೆಲೆಕ್ಟ್ ಮಾಡೋದು ಅಂತ. ಇದು ತುಂಬ ಅಫೋರ್ಡಬಲ್, ಕಾಲೇಜ್ ಹೋಗೋರಿಗೆ ಮತ್ತು ಆಫೀಸ್ಗೆ ಹೋಗೋರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು 100 ರೂಪೀಸ್ ಒಳಗಡೆ ಸಿಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ವ, ನಾನು ಇಷ್ಟು ಶೇಡ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ಬೇಕಾದ್ರೆ ಸ್ವಲ್ಪ ಬ್ಲೆಂಡ್ ಮಾಡಿ ನೋಡಿ. ಇಲ್ಲಿ ನೋಡ್ಬೋದು ನೀವು, ನಾನು ಐಸ್ ಶೇಡ್ ಹಾಕ್ಕೊಂಡಿದ್ದೀನಿ. NYB ನಿಮಗೆ ತುಂಬ ಶೇಡ್ಸ್ ಸಿಗುತ್ತೆ, ನಾನು ಎಲ್ಲಾದರೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ. ಇಲ್ಲಿ ಲಾಸ್ಟ್ ಶೇಡ್ ಏನಿದೆ ಇದು ತುಂಬ ಡಾರ್ಕ್ ಇದೆ, ಸೊ ಅದು ನನ್ನ ಸ್ಕಿನ್ಗೆ ಸೂಟ್ ಆಗ್ತಿಲ್ಲ. ಸೆಕೆಂಡ್ ನೋಡ್ಬೋದು, ಇದು ತುಂಬ ಜಾಸ್ತಿ ನನಗೆ ಎಲ್ಲೋ ಆಯಿತು, ಸೊ ಸೆಕೆಂಡು ನಂಗೆ ಸೂಟ್ ಆಗ್ತಿಲ್ಲ. ಥರ್ಡ್ ಓಕೆ ಸೂಟ್ ಆಗ್ತಿದೆ, ನಾನು ಬ್ಲೆಂಡ್ ಮಾಡಿದ್ರು ಅದು ನನಗೆ ಸೂಟ್ ಆಗುತ್ತೆ ನೋಡಿ. ಫೋರ್ತ್ ಒನ್ನು ಸ್ವಲ್ಪ ಓಕೆ. ಫಿಫ್ತ್ ಒನ್ ನನಗೆ ಕರೆಕ್ಟಾಗಿದೆ. ಸೊ ನೋಡಿ, ಬ್ಲೆಂಡ್ ಮಾಡಿದೆ, ಅದು ನಾನು ಕರೆಕ್ಟಾಗಿ ನನ್ನ ಸ್ಕಿನ್ಗೆ ಸೂಟ್ ಆಗ್ತಿದೆ. ಸೊ ನೀವು ಈ ರೀತಿಯಾಗಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡಬೇಕು ನೀವು ಫೌಂಡೇಶನ್ನ. ಯಾವತ್ತೂ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಶೇಡು ಲೈಟರೇ ತೊಗೊಳ್ಳಿ, ಕೆಲವರಿಗೆ ಆಕ್ಸಿಡೈಸ್ ಆಗುತ್ತೆ ಅಂಥವ್ರು ಒಂದು ಶೇಡ್ ಲೈಟರ್ ತೊಗೊಳ್ಳಿ. ಇಲ್ಲ ಏನೂ ಆಗೋದಿಲ್ಲ ಅನ್ನೋದು ನಿಮ್ಮ ಕರೆಕ್ಟು ಮ್ಯಾಚಿಂಗ್ ತೊಗೊಳ್ಳಿ. ಬಟ್ ಆದಷ್ಟು ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆಗೋಂಥದ್ದನ್ನು ತೊಗೊಳ್ಳಿ. ನಾನು ಇವಾಗ ಹೇಗೆ ತೋರಿಸ್ದೆ ಈ ರೀತಿಯಾಗಿ ನೋಡ್ಬಿಟ್ಟು ತೊಗೊಳ್ಳಿ. ಇಲ್ಲಾಂದರೆ ಇನ್ನೊಂದು ಟ್ರಿಕ್ ಬಂದು ಮೊಬೈಲ್ ತೊಗೊಳ್ಳಿ, ನೀವು ನಿಮ್ಮ ಫೌಂಡೇಶನ್ನ ಸ್ವಲ್ಪ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ, ನೆಕ್ಸ್ಟ್ ಫೌಂಡೇಶನ್ನ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಿ, ಅದಾದಮೇಲೆ ನೀವು ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ಒಂದು ಫೋಟೋ ತೊಗೊಳ್ಳಿ. ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ಫೋಟೋ ತೊಗೊಂಡಾಗ ನಿಮಗೆ ತುಂಬ ವೈಟ್ ಅನ್ನಿಸ್ತಿದ್ರೆ ಸ್ಕಿನ್ನು, ಅದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗ್ತಿಲ್ಲ ಅಂತ. ಸೊ ನಿಮಗೇನು ಇಲ್ಲ ನಾರ್ಮಲ್ ಆಗಿದೆ ಅನಿಸಿದ್ರೆ ಅದು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗ್ತಿದೆ ಅಂತ. ಸೊ ಈ ರೀತಿ ನೀವು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ನಿಮ್ಮ ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಬೋದು. ನೀವು ಫೌಂಡೇಶನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ವಹಿಸ್ಬೇಕಾಗುತ್ತೆ. ಯಾಕಂದರೆ ಎಷ್ಟೊಂದು ಸರಿ ನಾವು ಡೈರೆಕ್ಟಾಗಿ ನೋಡಿ ತೊಗೊಂಡ್ರೂ ಯಾಮಾರಿರ್ತೀವಿ. ಒಂದು ಶೇಡ್ ಲೈಟ್ ಆಗಿರುತ್ತೆ, ಇಲ್ಲ ಒಂದು ಶೇಡ್ ಡಾರ್ಕ್ ಆಗಿರುತ್ತೆ, ಅವಾಗ ಎರಡು ಮಿಕ್ಸ್ ಮಾಡಿ ನಾವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಹೀಗೆ ಎಷ್ಟೊಂದು ರೀತಿ ಆಗುತ್ತೆ. ಕೆಲವ್ರಿಗೆ ಒಂದೊಂದ್ಸರಿ ಅಂದರೆ ಪರ್ಫೆಕ್ಟಾಗಿ ಸಿಗೋದೇ ಇಲ್ಲ ಶೇಡು. ಅವಾಗ ನಾವೇನು ಮಾಡ್ತೀವಿ ಅಂದರೆ ಒಂದು ಶೇಡ್ ಸ್ವಲ್ಪ ಡಾರ್ಕು ಮತ್ತು ಒಂದು ಶೇಡ್ ಸ್ವಲ್ಪ ಲೈಟ್ ಎರಡನ್ನೂ ತೊಗೊಂಡು ಮಿಕ್ಸ್ ಮಾಡಿ ನಮ್ಮ ಸ್ಕಿನ್ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ರೀತಿ ಎಲ್ಲ ನೀವು ನೋಡಿಬಿಟ್ಟು ನಿಮ್ಮದು ಫೌಂಡೇಶನ್ ಶೇಡ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ಸ್ಕಿನ್ಸ್ ಟೈಪ್ ನೋಡಿಬಿಟ್ಟು ನೀವು ನಿಮ್ಮದು ಫೌಂಡೇಶನ್ ಯಾವ ಸೆಲೆಕ್ಟ್ ಮಾಡಬೇಕು, ಇಲ್ಲ ಲಿಕ್ವಿಡಾ ಇಲ್ಲ ಕ್ರೀಮಾ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಹಾಗೆಯೇ ಶೇಡ್ಸು ಕೂಡ ಅಷ್ಟೇ, ನಾನು ಹೇಳಿದ್ನಲ್ಲ ಫಸ್ಟು ಅಂಡರ್ಟೋನ್, ನಿಮ್ಮ ಸ್ಕಿನ್ ಅಂಡರ್ಟೋನ್ ನೋಡಿ ನೀವು ಫೌಂಡೇಶನ್ನ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾವು ಎಷ್ಟೊಂದು ಸರಿ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ, ಆವಾಗ ನಮಗೆ ಇದು ಸ್ಕಿನ್ ಅಂಡರ್ಟೋನ್ ಹೆಲ್ಪ್ ಆಗುತ್ತೆ. ನೇಮ್ಸು ನಿಮ್ಮದು ವಾಮ ಇಲ್ಲ ಕೂಲಾ ಇಲ್ಲ ನ್ಯೂಟ್ರಲ್ಲ ಅಂತ. ಸೊ ಅವ್ರ ಶೇಡ್ ಮೇಲೇ ಬರೆದಿರ್ತಾರೆ ವಾಮ್ ಬೇಜ್ ಕೂಲ್ ಬಫ್ ಅಂತ. ಆವಾಗ ನೀವು ಈಸಿಯಾಗಿ ನಿಮ್ಮದು ಶೇಡ್ ಏನು ಅಂತ ಸೆಲೆಕ್ಟ್ ಮಾಡ್ಬೋದು. ಇಷ್ಟು ನಾವು ಫೌಂಡೇಶನ್ ಶೇಡ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನೋಡ್ಕೋಬೇಕಾದಂಥ ಪಾಯಿಂಟ್ಸ್ಗಳು. ಆವಾಗ ನೀವು ಕರೆಕ್ಟು ಪರ್ಫೆಕ್ಟ್ ಫೌಂಡೇಶನ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗುತ್ತೆ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಯಾವ ವಿಡಿಯೋ ಕೂಡ ಮಿಸ್ ಮಾಡೋದಿಲ್ಲ. ವಿಡಿಯೋ ಲೈಕ್ ಮಾಡೋದು
ಮರಿಬೇಡಿ. ವಿಡಿಯೋ ಲೈಕ್ ಮಾಡಿದ್ರೆ ನಿಮಗೆ ನಾನು ಮಾಡ್ತಿರೋ ಕಂಟೆಂಟ್ ಇಷ್ಟ ಆಗ್ತಿದೆ, ಮುಂದೆ ಕೂಡ ಇದೇ ರೀತಿ ಕಂಟೆಂಟ್ ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ. ಸೊ ಗೈಸ್ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಹಾಗೆ ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ವಾಟ್ಸಪ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಹಾಗೆ NYBದು ನಿಮಗೆ ಸ್ಟಿಕ್ಸ್ ಬೇಕಂದರೆ ಫೌಂಡೇಶನ್ ಸ್ಟಿಕ್ಸ್, ಅದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಅಲ್ಲಿ ನೀವು ಚೆಕ್ ಮಾಡ್ಬೋದು ಯಾವ್ಯಾವ ಶೇಡ್ ಸಿಗುತ್ತೆ ಅಂತ. ಇದು ಕಾಲೇಜ್ಗೆ ಹೋಗೋರಿಗೆ, ಆಫೀಸ್ಗೆ ಹೋಗೋರಿಗೆ ಮತ್ತು ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಯೂಸ್ ಮಾಡಿ ಕೂಡ ನಾನು ಮೇಕಪ್ ಲುಕ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಹೌಸ್ ವೈಫ್ ಮೇಕಪ್ ಲುಕ್. ಅದು ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಹಾಕ್ತೀನಿ, ನೋಡಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.